ಭೂಸ್ವಾಧೀನ ವಿರೋಧಿಸಿ ರೊಚ್ಚಿಗೆದ್ದ ರೈತರು. ವಿಧಾನಸೌಧ ಮುತ್ತಿಗೆಗೆ ಸಾವಿರಾರು ರೈತರ ಯತ್ನ. ರಸ್ತೆ ಮಧ್ಯದಲ್ಲೇ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಎಡಿಬಿ ಭೂಸ್ವಾಧೀನ ವಿರೋಧಿ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಸಾವಿರಾರು ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನ ವಿರೋಧಿಸಿ ರೈತರು ಕಳೆದ 81 ದಿನಗಳಿಂದ ನಿರಂತರ ಹೋರಾಟ ನಡೆಸ್ತಾ ಇದ್ರು. ಸರ್ಕಾರ ಸ್ಪಂದಿಸಿಲ್ಲ. ಇದರಿಂದ ರೊಚ್ಚಿಗೆದ್ದ ರೈತರು 1000ಕ್ಕೂ ಅಧಿಕ ಬೈಕ್ಗಳೊಂದಿಗೆ ಬೃಹತ್ ರ್ಯಾಲಿ ನಡೆಸಿ ವಿಧಾನಸೌಧ ಮುತ್ತಿಗೆಗೆ ಮುಂದಾದರು. ಇನ್ನು ವಿಧಾನಸೌಧದತ್ತ ಸಾಗ್ತಾ ಇದ್ದ ರೈತರ ಬೈಕ್ ರ್ಯಾಲಿಯನ್ನ ಪೊಲೀಸರು ಮಾರ್ಗ ಮಧ್ಯದಲ್ಲೇ ತಡೆದರು. ಇದರಿಂದ ರೈತರು ಮತ್ತು ಪೊಲೀಸರ ನಡುವೆ ತೀವ್ರ ವಾಗ್ವಾದ ಹಾಗೂ ನೂಕಾಟ ತಳ್ಳಾಟ ಉಂಟಾಯಿತು. ಇನ್ನು ನಮ್ಮ ಭೂಮಿ ಉಳಿಸಬೇಕು ಅಂತ ಘೋಷಣೆ ಕೂಗಿದ ರೈತರು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಎಚ್ಚರಿಸಿದರು. ಚಳುವಳಿಯ ಒಂದು ಮಾರ್ಗ ಅದನ್ನ ತೀವ್ರವಾಗಿ ಸರ್ಕಾರದ ಗಮನ ಸೆಳೀತಕ್ಕಂಥ ಕೆಲಸ ನಾವು ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಬರೋದ್ರ ಮೂಲಕ ಅವರಿಗೆ ಸಮಯವನ್ನು ಕೊಟ್ವಿ. ಸರ್ಕಾರದ ಜೊತೆ ಮಾತುಕತೆ ಮಾಡಿ ಅವರು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೇ ಹಂತದಲ್ಲಿ ನನ್ನ ಕೈಲಾಗಿದ್ದು ಇಷ್ಟು. ಸರ್ಕಾರದ ಉನ್ನತ ಮಟ್ಟದ ಸಭೆಯನ್ನು ಏರ್ಪಾಡು ಮಾಡಲಿಕ್ಕೆ ನಾನು ದಿನಾಂಕವನ್ನು ಗೊತ್ತು ಮಾಡಿ ಸಮಯವನ್ನು ತಿಳಿಸ್ತೀನಿ, 1 ವಾರ ಸಮಯ ಕೊಡಿ ಅಂತ ಕೇಳಿದ್ದಾರೆ. 1 ವಾರ ಅಲ್ಲ, 2 ವಾರ ತಗೊಳ್ಳಿ. ಒಂದು ಮೇಲ್ಮಟ್ಟದ ಒಂದು ಸಭೆ. 10 ಎಕರೆ ಕಾಂಪೌಂಡ್ ಹಾಕಿರ್ತಕ್ಕಂಥದ್ದು ಇನ್ನೂ ಉಳಿದಿದೆ, ಕೈಗಾರಿಕೆಗಳು ಬಂದಿಲ್ಲ. ಯಾಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಯಾಕೆ ನೀವು ಅದನ್ನು ಕೇಳಲ್ಲ? ಯಾಕೆ ಕೈಗಾರಿಕೆ ಬಂದಿಲ್ಲ ಅಂತ ನೋಡ್ತಾ ಇಲ್ಲ? ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ರಾಮಚಂದ್ರ ಗೌಡರಿಗೆ ಕೈಗಾರಿಕೆ ಬರೋದಕ್ಕೆ ನಮ್ಗೆಲ್ಲ ಹೇಳ್ತೀನಿ, ನಿಮ್ಗೆಲ್ಲ ಏನಾದ್ರು ಬದ್ಧತೆ ಇದ್ದ ಇಲ್ಲೆಲ್ಲ ಕೈಗಾರಿಕೆ ಬಂದಿಲ್ಲ ಇಲ್ಲ, ಅವ್ರನ್ನ ಗೌರವಪಟ್ಟ ಇಟ್ಕೊಳ್ರಿ. ಕೈಗಾರಿಕೆ ತಂದ್ರೆ ಕೇಳಿ. 10 ಎಕರೆ ಇವತ್ತು ಅದ್ರ ಬೆಲೆ ಇವತ್ತು 100 ಕೋಟಿ. ಬರೀ 20 ಲಕ್ಷ 30 ಲಕ್ಷ ಕೊಟ್ಟಿರ್ತಕ್ಕಂಥ ರೈತರು ಇವತ್ತು ಆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅವ್ರ ಮಕ್ಕಳೆಲ್ಲ ಒಂದು ದೇವರಲ್ಲಿ ಏರ್ಪೋರ್ಟಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. 100 ಕೋಟಿ ಬೆಲೆ ಬಾಳ್ತಕ್ಕಂಥ ರೈತರ ಮಕ್ಕಳು ಇವತ್ತು ಕೂಲಿ ಮಾಡ್ತಾ ಇದ್ದಾರೆ. ತಮ್ಮ ಬರೋ ಗತಿನ ಅದನ್ನೇ, ತಮ್ಮ ಮಕ್ಕಳು ಬರೋ ಗತಿನ ಅದನ್ನೇ. ಸುಮ್ಮನೆ ಸಮಾಧಾನವಾಗಿದ್ದೀರಾ? ತಮ್ಮ ಮಕ್ಕಳಿಗೆ 100 ಕೋಟಿ ಬೆಲೆ ಬರ್ತಕ್ಕಂಥ ಜಮೀನು ನಾಳೆ ಬೆಳಗ್ಗೆ ನಿಮ್ಮ ಮಕ್ಕಳೆಲ್ಲ ಕೂಲಿ ಕಾರ್ಮಿಕರಾಗ್ತಾರೆ. ಇವತ್ತು ಮುಂದಕ್ಕೆ ಹಾಕಿದ್ದೀರಾ, 81 ದಿವಸ ಆಗಿದೆ. ಈ ಜಮೀನ್ ಬಿಡುವವರೆಗೂ ಇಡೀ ಜಿಲ್ಲೆ ಬಿಜೆಪಿ ವತಿಯಿಂದ ಕೂಡ ನಿಮ್ಮ ನಾವು ಇರ್ತೀವಿ. ಜಮೀನ್ ಬಿಡ್ತಕ್ಕಂಥದ್ದು ಯಾವುದೇ ಸಂದರ್ಭ ತಾವು ಗಟ್ಟಿಯಾಗಿನಿಂದ ಪೊಲೀಸರು ದಯಮಾಡಿ ಇವ್ರಿಗೆ ಯಾರಿಗೆ ಒಂದು ದಯಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಬರೋವರೆಗೂ ಯಾರನ್ನು ತಡಿಬೇಡಿ. ಸರ್ಕಾರದಿಂದ ಏನಾದರೂ ಅನುಮತಿ ಇದ್ರೆ, ನಿಮ್ಗೆ ಆರ್ಡರ್ ಇದ್ರೆ ತಾವು ಇವತ್ತು ತೋರಿಸಿ. ಇಲ್ಲ ಅಂತ ಹೇಳಿದ್ರೆ ರೈತರನ್ನ ಹೊಟ್ಟೆ ಏರಿಸಿದ್ರೆ ಸರ್ಕಾರದ ಕೂತ್ರು ಕೂಡ ಮತ್ತೆ ಕೆಳಗಡೆ ಇಳಿಬೇಕಾಗುತ್ತೆ. ಹೀಗಾಗಿ ರೈತರ ಹೊಟ್ಟೆ ಉಳಿಸ್ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಆಗ್ರಹ ಮಾಡ್ತೀವಿ. ನಮಸ್ಕಾರ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಎಸ್ಪಿ ಜಗನ್ನಾಥ್ ರೈ ನೇತೃತ್ವದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿತ್ತು. ಇನ್ನು ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಜಿಲ್ಲಾಧಿಕಾರಿ ಪ್ರಭುಜಿ ಸ್ಥಳಕ್ಕಾಗಮಿಸಿ ರೈತ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು. ಬಳಿಕ ರೈತರ ಮನವಿಯನ್ನ ಆಲಿಸಿದ ಜಿಲ್ಲಾಧಿಕಾರಿಗಳು
ಮುಂದಿನ 15 ದಿನಗಳ ಒಳಗೆ ಕೆಎಡಿಬಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ತೆಗೆದುಕೊಳ್ಬೇಕು ಅವೆಲ್ಲ ತೆಗೆದುಕೊಂಡಿದ್ವಿ. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನ ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ ಇಲಾಖೆಯ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರು ಇಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈ ಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಇನ್ನು ಜಿಲ್ಲಾಧಿಕಾರಿಗಳ ಭರವಸೆಯ ಬಳಿಕ ರೈತರು ಸದ್ಯಕ್ಕೆ ತಮ್ಮ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಆದರೆ 15 ದಿನಗಳೊಳಗೆ ಸ್ಪಷ್ಟ ನಿರ್ಧಾರ ಹೊರಬರೆದಿದ್ರೆ ಹೋರಾಟವನ್ನ ರಾಜ್ಯವ್ಯಾಪಿ ಮಟ್ಟಕ್ಕೆ ವಿಸ್ತರಿಸೋ ಎಚ್ಚರಿಕೆಯನ್ನ ರೈತ ಸಂಘಟನೆಗಳು ನೀಡಿವೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.